ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಪ್ರತಿದಿನ ಪ್ರಾರ್ಥಿಸಬೇಕೆಂದು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ಪ್ರತಿದಿನ ಕ್ಷಮೆಗಾಗಿ ಪ್ರತಿದಿನ ಪ್ರಾರ್ಥಿಸಬೇಕೆಂಬುದು ನಿಮಗೆ ತಿಳಿದಿದೆಯಾ? ನಾವು ಪ್ರತಿದಿನ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಪುನರಾವರ್ತಿಸದಿದ್ದರೂ ನಾವು ಪ್ರತಿದಿನ ಕನಿಷ್ಠ ಪಕ್ಷ ಕ್ಷಮೆಗಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ತಿಳಿದಿರಬೇಕಾಗ್ತದೆ. ನಾನು ಪ್ರತಿದಿನ ಕರ್ತನೇ ನನ್ನ ಪಾಪಗಳನ್ನು ಮನ್ನಿಸು, ಕರ್ತನೇ ನನ್ನ ಪಾಪಗಳನ್ನು ಕ್ಷಮಿಸು ಎಂದು ಪ್ರಾರ್ಥಿಸ್ತೇನೆ. ಕ್ಷಮೆ ನಮಗೆ ಪ್ರತಿದಿನ ಅಗತ್ಯವಾಗಿರುವ ವಿಷಯ ಎಂದು ನಾವು ಹೇಗೆ ತಿಳಿದುಕೊಳ್ಳಬಹುದು? ಏಕೆಂದರೆ ಈ ಪ್ರಾರ್ಥನೆ ಇಂದಿನ ಸಾಲನ್ನು ನೀವು ನೋಡುವುದಾದರೆ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಅನುದಿನದ ಆಹಾರವನ್ನು ಮತ್ತಾಯ 6ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ. ಅಂದರೆ ಇದು ದೈನಂದಿನ ವಿಷಯ. ಕರ್ತನೇ, ನನಗೆ ಇಂದು ನನ್ನ ದೈನಂದಿನ ರೊಟ್ಟಿಯ ಅಗತ್ಯವಿದೆ ಮತ್ತು ನನ್ನ ಮುಂದಿನ ವಿನಂತಿ ಏನಪ್ಪ ಅಂತಂದರೆ, ನೀವು ಇಂದು ನನ್ನ ಪಾಪಗಳನ್ನು ಕ್ಷಮಿಸಿರಿ. ಪಾಪದ ಮೇಲೆ ನಾನು ಜಯ ಸಾಧಿಸಿದ್ದೇನೆ, ನಾನು ಪ್ರತಿದಿನ ಪಾಪ ಮಾಡುತ್ತೇನೆ ಎಂದು ಹೇಗೆ ಹೇಳಬಹುದು? ನೀವು ಕೇಳಬಹುದು. ನಮ್ಮ ಮನಸ್ಸಾಕ್ಷಿಗೆ ತಿಳಿದಿರುವ ಪಾಪಗಳನ್ನು ಜಯಿಸುವುದು, ನಮಗೆ ತಿಳಿದಿಲ್ಲದ ಕ್ಷೇತ್ರಗಳಲ್ಲಿ ಅರಿವಿಲ್ಲದೆ ಪಾಪ ಮಾಡುವುದರ ನಡುವೆ ವ್ಯತ್ಯಾಸವಿದೆ. ನಾವು ನಿಜವಾಗಿ ನಮ್ಮ ಜೀವಿತದ ಬಗ್ಗೆ ಸುಮಾರು 10% ಮಾತ್ರ ತಿಳಿದಿದ್ದೇವೆ. ನಾವು ಮಂಜುಗಡ್ಡೆಯ ತುದಿಯನ್ನು ಮಾತ್ರ ಕಾಣುವಂತೆ ನಮ್ಮ ಜೀವಿತದಲ್ಲಿ ಪಾಪದ ಮೇಲ್ಭಾಗವನ್ನು ಮಾತ್ರ ಕಾಣಬಹುದು. ನಮ್ಮ ಜೀವಿತದಲ್ಲಿ ಪಾಪ ಮತ್ತು ಕ್ರಿಸ್ತನಿಗೆ ವಿರುದ್ಧವಾದ ವಿಷಯಗಳ ಬಗ್ಗೆ ನಮಗೆ ಅರಿವಿಲ್ಲದೆ ಹಲವು ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳಲ್ಲಿಯೂ ಸಹ ದೇವರು ನಮ್ಮನ್ನು ಕ್ಷಮಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಇದೇ ಪ್ರತಿದಿನದ ಕ್ಷಮಾಪಣೆಯನ್ನು ಕೇಳುವುದರ ಅರ್ಥವಿದೆ. ನಾವು ಅಪೊಸ್ತಲನ ಪೌಲನು ಮಾಡಿದಂತೆ ಗೊತ್ತಿದ್ದು ಮಾಡುವ ಪಾಪದ ಮೇಲೆ ಸಂಪೂರ್ಣ ಜಯದಲ್ಲಿ ಜೀವಿಸಬಹುದು ಅನ್ನುವಂಥದ್ದು ಬೇಡ. 1 ಕೊರಿಂಥ 4ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ. ಪೌಲನು ಹೀಗೆ ಹೇಳ್ತಾನೆ, ನಾನಾಗಿ ಏನೂ ತಿಳಿದವನಾಗಿದ್ದೇನೆ, ಆದಾಗ್ಯೂ ಅದರಿಂದ ನಾನು ನೀತಿವಂತನಾಗಲಿಲ್ಲ. ನನ್ನನ್ನು ವಿಚಾರಿಸುವಾತನು ಕರ್ತನೇ. ಪ್ರಿಯರೇ, ನನ್ನ ವಿರುದ್ಧವಾಗಿ ನನಗೆ ಗೊತ್ತಿರುವಂಥದ್ದು ಯಾವುದೂ ಇಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪೌಲನು ಹೀಗೆ ಹೇಳ್ತಾ ಇದ್ದಾನೆ, ನನಗೆ ಗೊತ್ತಿರುವ ಪಾಪದ ಮೇಲೆ ಸಂಪೂರ್ಣ ಜಯದಲ್ಲಿ ಜೀವಿಸ್ತೇನೆ, ಸಂಪೂರ್ಣ ಜಯದಲ್ಲಿ ಜೀವಿಸ್ತೇನೆ, ಸಂಪೂರ್ಣ ಜಯದಲ್ಲಿ ಜೀವಿಸ್ತೇನೆ ಅನ್ನುವಂಥದ್ದನ್ನು ನಮ್ಮ ಹೃದಯಕ್ಕೆ ಬರಬೇಕಾಗ್ತದೆ. ನಾವು ಸಹ ಇಹಲೋಕದ ವಸ್ತುಗಳು, ಪುರುಷರು, ಸ್ತ್ರೀಯರು, ಪರಿಸಾಯರು, ಧಾರ್ಮಿಕ ಕಪಟಿಗಳು, ಶತ್ರುಗಳ ಪರವಾಗಿ ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವವನ್ನು ಹೊಂದಿದ್ದೇವೆ. ಆದರೆ ಕರ್ತನೆ ಹೇಳ್ತಾನೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೆ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ರಲ್ಲಿ ದೇವರು ಸ್ಪಷ್ಟವಾಗಿ ತೋರಿಸುವಂಥದ್ದು ಏನಂತಂದರೆ, ಸರಳವಾದ ಆಜ್ಞೆಯನ್ನು ಕರ್ತನು ನಮಗೆ ಕೊಡುತ್ತಾನೆ. ಸರಳವಾಗಿರುವುದು. ಪ್ರಿಯರೇ, ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಿಲ್ಲ. ಆದರೆ ಆತನ ಪ್ರತ್ಯಕ್ಷನಾದಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ನಾವು ಆತನಿಗಿರುವ ಸಮಸ್ತವನ್ನು ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಕರ್ತನು ಒಳ್ಳೆಯದನ್ನು ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಪರಿಶುದ್ಧ 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 ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಮಕ್ಕಳಿಗೆ ಜಯ ಬರಲಿ ದೇವರೇ, ಮಕ್ಕಳಿಗೆ ಸುಖ ಬರಲಿ ಸ್ವಾಮಿ. ದೇವರೇ, ಒಂದು ಬೆಳಕು ಮಕ್ಕಳನ್ನು ಮುಟ್ಟಲಿ ಸ್ವಾಮಿ. ಯೇಸುವೇ, ಪರಲೋಕದ ಒಂದು ಬೆಂಕಿ ಮಕ್ಕಳನ್ನು ಮುಟ್ಟಲಿ, ಮಕ್ಕಳನ್ನು ಆಶೀರ್ವಾದ ಮಾಡು, ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. 7 ಲ್ಯಾಂಪ್ ಚಾನಲನ್ನು ನೋಡಿ
ಸಬ್ಸ್ಕ್ರೈಬ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ನಮಸ್ತೆ.